ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋಗೆ ಬಂದ್ಬಿಡೋಣ. ನಮ್ಮ RCB ಲಾಸ್ಟ್ ಮ್ಯಾಚ್ ಅಂತೂ ಅಂದರೆ ಮೊದಲನೇ ಮ್ಯಾಚ್ ಸೋತಿದ್ದಾಯಿತು CSK ವಿರುದ್ಧ. ಇಂದಿನ ಸಂಪ್ರದಾಯಂತೆ ಮೊದಲನೇ ಮ್ಯಾಚು ದೇವರಿಗೆ ಅರ್ಪಣೆ ಆದಮೇಲೆ 2ನೇ 3ನೇ 4ನೇ ಮ್ಯಾಚ್ನ ಕಂಟಿನ್ಯೂಸ್ ಆಗಿ 3 ಮ್ಯಾಚ್ನ ಗೆಲ್ತಾರೆ ಅಂತ ಗೊತ್ತು. ಇದು ಶತಾಯಗತಾಯ ಸಿದ್ಧ ಆಗಿರ್ತಾರೆ. ಬೆಂಗಳೂರಲ್ಲಿ ನಡೀತಾ ಇರೋದು ಪಂಜಾಬ್ ಕಿಂಗ್ಸ್ ವಿರುದ್ಧ 2ನೇ ಮ್ಯಾಚ್ RCBದು ನಡೀತಾ ಇರೋದು. ಅದು ನಾಳೆ 7:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಸ್ಟಾರ್ಟ್ ಆಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದರೆ ಪಕ್ಕಾ ಹೈ ಸ್ಕೋರಿಂಗ್ ಮ್ಯಾಚ್ ಅಂತೂ ಇದ್ದೇ ಇರುತ್ತೆ. ಇಲ್ಲಿ ಬೌಲರ್ಸ್ ಅಂತೂ ಎದ್ವಾ ತದ್ವಾ ಕಾಸ್ಟ್ಲಿ ಆಗೇ ಆಗ್ತಾರೆ. ಸೊ ಬೌಲರ್ಸ್ ಬಗ್ಗೆ ಚಿಂತೆ ಬಿಟ್ಟು ಬ್ಯಾಟಿಂಗ್ನ ಸ್ಟ್ರೆಂತ್ ಮಾಡಿಕೊಂಡು ವಾಪಸ್ ಬರಬೇಕಾಗುತ್ತೆ RCB. ಮೇ ಬಿ ಒಂದು ಚೇಂಜ್ನ ಮಾಡ್ಕೊಂಡು ಬರಬೇಕಾಗುತ್ತೆ. ಅಲ್ಜಾರಿ ಜೋಸೆಫ್ನ ಬಿಟ್ಬಿಟ್ಟು ವಿಲ್ ಜಾಕ್ಸ್ನ ಎತ್ತಕೊಂಡು ಬರಬೇಕಾಗುತ್ತೆ ಬ್ಯಾಟಿಂಗ್ನ ಸ್ಟ್ರೆಂತ್ ಮಾಡೋದಕ್ಕೆ. ನಮಗೆ ಇಂಡಿಯನ್ ಬೌಲರ್ಸೇ ಸಾಕು. 3 ಜನ ಇಂಡಿಯನ್ ಬೌಲರ್ಸ್ನ ಹಾಕ್ಕೊಂಡು ಬಂದರು ಅಂದರೆ ಸಾಕು, ಅವ್ರ ಕೈಲೇ ಮ್ಯಾನೇಜ್ ಮಾಡಿಸ್ಬೋದು. ಹೆಂಗೂ ಬೌಲಿಂಗಲ್ಲಿ ಇಕ್ಕಿಸ್ಕೋತೀವಿ. ಅದು ಬೆಂಗಳೂರು ಸ್ಟೇಡಿಯಂ ಅಂದರೆ ಗೊತ್ತಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಅಂದರೆ ಫಾಸ್ಟ್ ಬೌಲರ್ಸ್ ಎಲ್ಲರೂ ಎಕ್ಸ್ಪೆನ್ಸಿವ್ ಆಗೇ ಇರ್ತಾರೆ. ನೋಡಬೇಕು, ಹೇಳೋಕ್ಕಾಗಲ್ಲ. ಏನಾದರೂ ಪವಾಡ ಆಗಿ ಚೆನ್ನಾಗಿ ಮಾಡಿ ನಮ್ಮ ಬೌಲರ್ಸು ಕಡಿಮೆ ರನ್ಗೆ ರೆಸ್ಟ್ರಿಕ್ಟ್ ಮಾಡಿದ್ರೂ ಮಾಡ್ಬೋದು, ಹೇಳೋಕ್ಕಾಗಲ್ಲ. RCB ಯಾವ ಥರ ಆಡ್ತಾರೆ ಅಂತ. ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನಲ್ಲಿ ಯಾವ ಚೇಂಜಸ್ಸು ಆಗೋದಿಲ್ಲ. ಆದರೆ ಇದೊಂದು ಚೇಂಜ್ ಆಗ್ಬೋದು ಅಷ್ಟೇ. ಆ ಕಡೆ ಪಂಜಾಬ್ ಕಿಂಗ್ಸ್ ಕಡೆ ಬಂತು ಅಂದರೆ ಅವ್ರದ್ದು ವಿನ್ನಿಂಗ್ ಟೀಮ್ ಆಗಿರೋದ್ರಿಂದ ಯಾವ ಚೇಂಜು ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಮ್ಯಾಚಲ್ಲಿ ಏನು 11 ಇತ್ತೋ ಸೇಮ್ 11ನೇ ಕಣಕ್ಕಿಳಿಬೋದು. ಮೇ ಬಿ ಇಂಪ್ಯಾಕ್ಟ್ ಪ್ಲೇಯರು ಲಿಸ್ಟ್ನಲ್ಲಿ ಯಾರನ್ನಾದರೂ ಹೊಸಬ್ರಿಗೆ ಹಾಕ್ಕೋಬೋದು, ಹೇಳೋಕ್ಕಾಗಲ್ಲ. ನಾಳೆ ನಡೀತಾ ಇರೋ ಮ್ಯಾಚ್ನ ಗೆಲ್ಲಬೇಕಾಗತ್ತೆ RCB. ನೋಡೋಣ ಏನು ಮಾಡ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಟಾಟಾ, ಬೈ ಬೈ.